ಹಿರಿಯ ಪತ್ರಕರ್ತರು ಮಲಗುಂಡ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಒಂದು ಹಂತದವರೆಗೆ ಶಾಂತವಾಯಿತು ಭೀಮಾ ತೀರ ಅಂತ ಅಂದುಕೊಳ್ಳಲಾಗಿತ್ತು. ಚಂದಪ್ಪ ಹರಿಜನ ಹತ್ಯೆ ಆಯಿತು, ಭಾಗಪ್ಪನ ಆಟೋಟೋಪ ಇತ್ತು, ಅವನು ಒಂದು ಹಂತಕ್ಕೆ ಕೂಲಾಗಿದ್ದ ಅಂತ ಅಂದ್ಕೊಳ್ಳಲಾಗಿತ್ತು. ಈಗ ಆತನ ಹತ್ಯೆನೂ ಆಗಿದೆ. ಇದು ಶುರುವಾಗಿದ್ದಲ್ಲಿ ಮುಕ್ತಾಯ ಆಗೋದು ಯಾವಾಗ? ಸರ್, ಹಾಂ ಸರ್. ಭೀಮಾ ತೀರದ ಹಂತಕರನ್ನು ಹತ್ತಿರದಿಂದ ಕಂಡಂತವ ನಾನು ಒಬ್ಬ. ಹಾಂ ಸರ್. ಭಾಗಪ್ಪ ಹರಿಜನ್ನ ಸಿಂದಗಿ ತಾಲೂಕಿನ ಈಗಿನ ಆಲ್ಮೇಲ್ ತಾಲೂಕಿನ ಬ್ಯಾಡಿಗೆ ಹೇಳಿದವನು. ಸ್ಥಳೀಯವಾಗಿ ಎರಡು ಕುಟುಂಬಗಳ ಮಧ್ಯೆ ಅಲ್ಲಿ ವೈರತ್ವ ಬೆಳೆದು ಕೇಸಪ್ಪ ಮತ್ತು ಶಿವಾಜಿ ಚಂದಪ್ಪ ಹರಿಜನ್ನ ಈ ಗ್ಯಾಂಗ್ ಒಳಗೆ ಅವನು ಸೇರ್ಕೊಂಡ್ರು. ತನ್ನ ಜೀವದ ಭಯದಿಂದ ಅವ್ರ ಗ್ಯಾಂಗ್ ಸೇರ್ಕೊಂಡವ. ಶಿಷ್ಯ ಅನ್ನೋದಕ್ಕಿಂತನೂ ಈಗ ಹೇಳ್ತಿರಲಿಲ್ಲ, ಈಗ ಭಾಗಪ್ಪನ ಶಿಷ್ಯ ಯಾರು ಚಂದಪ್ಪ ಹರಿಜನ್ ಶಿಷ್ಯ ಅಲ್ಲ, ಶಿಷ್ಯ ಅನ್ನೋದಕ್ಕಿಂತನೂ ಅವ್ರ ಆಶ್ರಯಕ್ಕೆ ಹೋದೆವ. ಯಾರು? ಕೇಸಪ್ಪ ತಾವರ್ಕೇಡ, ಶಿವಾಜಿ ಬೋರ್ಗಿ, ಇವ್ರ ಆಶ್ರಯಕ್ಕೆ ಭಾಗಪ್ಪ ಹೋದವ. ಅಂದ್ರೆ ತನ್ನಲ್ಲಿ ಎರಡು ಕುಟುಂಬಗಳಲ್ಲಿ ಆ ಊರು ಬ್ಯಾಡಿಗೆ ಒಳಗೆ ಒಂದು ಹತ್ಯೆ ಮಾಡಿದ್ರು ಇವರು. ಇವನ ಬದುಕಬೇಕನ್ನೋ ಸಲುವಾಗಿ ಅವ್ರ ಜೊತೆ ಸೇರ್ಕೊಂಡು ಅಷ್ಟೇ ಇವ. ಸರ್, ಸೇರ್ಕೊಂಡ್ ನಂತರ ಏನದಲ್ಲ, ಅವರು ಯಾರು ಕೇಸಪ್ಪ ತವರ್ಕೇಡ, ಶಿವಾಜಿ ಇವರೆಲ್ಲ ಏನು ಮಾಡಿದ್ರು, ಅವರು ಯಾವ ಇಂಟೆನ್ಸ್ಗಿದ್ರಪ್ಪ ಮೊದಲ ಅಲ್ಲಿ ಎರಡು ಕುಟುಂಬಗಳ ನಡುವೆ ಒಂದು ಬಾಂಧದ ಸಲುವಾಗಿ ಅವರು ವೈರತ್ವ ಅದು. ಆದ್ರೆ ಈಗ ಔಟ್ ಸೈಡ್ ಏನೂ ಇದ್ದಿಲ್ಲ ಅವ್ರದ್ದು. ಯಾರ್ದು? ಕೇಸಪ್ಪ ತವರ್ಕೇಡ ಅಲ್ಲಿ ಶಿವಾಜಿ ಬೋರ್ಗೆ ಅವ್ರು ಏನಂತೂ ಎರಡು ಕುಟುಂಬಗಳ ಮಧ್ಯೆ ಒಂದು ವೈಷಮ್ಯದಿಂದ ಅವರು ಈ ಫೀಲ್ಡ್ಗೆ ಇಳಿದವರು ಅವರು. ಆದ್ರೆ ಈ ಭಾಗಪ್ಪ ಏನದಲ್ಲ, ನಂತರ ಅವರೆಲ್ಲ ಒಂದು ಅವ್ರದೆಲ್ಲ ಮುಗಿದ ನಂತರ ಇವು ಒಬ್ಬ ಉಳಿದವ, ಯಾರು? ಭಾಗಪ್ಪ ಹರಿಜನ್. ನಂತರ ಇವು ಏನು ಮಾಡ್ಕೊಂಡ, ಅವಾಗ ಕೋರ್ಟಿನ ಕೇಸಿನ ಸಂಬಂಧ ಕೋರ್ಟಿಗೆ ಹೋದಾಗ ಅಲ್ಲಿ ಒಬ್ಬರು ಹಿರಿಯ ವಕೀಲರು ಪರಿಚಯ ಆಗಿ ಅಲ್ಲಿ ಒಬ್ಬರು ಲಾಯರ್ ಇದ್ರು, ಒಬ್ರು ಮೇಡಮ್, ಅವ್ರ ಜೊತೆ ಏನೋ ಇವ ಮದುವೆ ಮಾಡ್ಕೊಂಡ. ನಂತರ ಅವರು APP ಆದರು. APP ಆದ ಬಳಿಕ ಆಗಿನ ಕಾಲದೊಳಗೆ ಅವರೆಲ್ಲ ಪಿಟಿಂಗ್ ಬೆಂಗಳೂರ್ಕಾದ ಹೋದಾಗ ಅಲ್ಲಿ ಏನದಲ್ಲ APP ಈ ನ್ಯಾಯಾಲಯದೊಳಗೆ ಜಡ್ಜ್ಗಳು ಅವರೆಲ್ಲ ಇದ್ದಾಗ ಅವ್ರು ಏನು ಗುರುತಿಸ ಮಾಡಿದ್ರಪ್ಪ ಅಂದ್ರೆ ಇವ್ರು ಯಾರು ಹಿಂಗದ ಇಷ್ಟೆಲ್ಲ ಬರ್ತಾರೆ, ಇವರೆಲ್ಲ ಗನ್ಮ್ಯಾನ್ ಇವನ್ ಸಂಘಟ ಎಲ್ಲ ಇರ್ತಾರೆ. ಹಿಂಗ ಕೇಳಿದ್ರೆ ಇವರು ಗುತ್ತಿಗೆದಾರ ಅದಾರ ಅಂತ ಹೇಳಿ ಇವ್ರ ಮಿಸ್ಸಸ್ ಅವರು ಅಲ್ಲಿ ಗೈಡೆನ್ಸ್ ಕೊಡ್ತಿರು ಯಾರಿಗೆ? ಅವ್ರ ಅಲ್ಲಿ ಜಡ್ಜಸ್ಗಳಿಗೆ. ಯಾವಾಗ ಇವರಿಗೆ 8/8 2018 ಬಿಜಾಪುರ ಕೋರ್ಟ್ ಆವರಣದಲ್ಲಿ ಇವ್ರ ಮ್ಯಾಗ ಫೈರಿಂಗ್ ಏನಾಯ್ತಲ್ರಿ, ಫೈರಿಂಗ್ ಆದಾಗ ಅವಾಗ ಗೊತ್ತ ಎಲ್ಲ ಜಡ್ಜಸ್ಗಳಿಗೆ ಇವ ಒಬ್ಬ ನಟೋರಿಸ್ ಅದಾನ ಅಂತ ಹೇಳಿ. ಅಲ್ಲಿವರೆಗೂ ಎಲ್ಲ ಕಡೆ ಅವಾಗ ನ್ಯಾಯಾಲಯ ಒಳಗೆ ಏನಾಯ್ತಪ್ಪ ಅಂದ್ರೆ ಇವರೊಬ್ಬ ಕಾಂಟ್ರಾಕ್ಟರ್ ಅನ್ನಂಗ ಇವ್ರ ಮಿಸ್ಸಸ್ ಅವರು ಅವಾಗ ಏನು APP ಇದ್ರು ಅವಾಗ ಬಿಜಾಪುರಕ್ಕೆ. ಅವ್ರ ನಂತರ ಏನಾಯ್ತು, ಒಂದು ಸೋಲಾಪುರಕ್ಕೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗೋ ಮುಂದೆ ಅವ್ರ ಕಾರ್ ಆಕ್ಸಿಡೆಂಟ್ ಒಳಗೆ ಇವ್ರ ಮಿಸ್ಸಸ್ ಅವರು ಅಲ್ಲಿ ಹತ್ತಾರಾದ್ರು. ಅಲ್ಲಿ ಏನು ಆಕ್ಸಿಡೆಂಟ್ ಆದಾಗ ಅವರು ಡೆತ್ ಆದ್ರು. ಅವರು ಡೆತ್ ಆದ ಬಳಿಕ ಈಗ ಇವ್ರು ಏನು ಫೈರಿಂಗ್ ಆದ ಬಳಿಕ ಹೈದರಾಬಾದ್ ಹಾಸ್ಪಿಟ್ಲಿಗೆ ಹೋದ್ರು. ಅಲ್ಲಿ ಆ ಮೂಮೆಂಟ್ ನೋಡಿದ್ರೆ ಇವರು ಅಲ್ಲಿ ಆಕ್ಚುಲಿ ಬದುಕಬಾರ್ದು ಆ ಒಂದು ಸ್ಥಿತಿ ಒಳಗಿದ್ರು ಅವಾಗ ಇವರು. ಅವಾಗ ಏನೋ ಒಂದು ಇದರಿಂದ ಮತ್ತೆ ಅದ್ರಾಗ ಆರಾಮಾಗಿ ಬಂದ ಬಳಿಕ ಏನದಲ್ಲ, ಆರ್ಥಿಕ ಭಾಳ ಸಂಕಷ್ಟದಾಗಿದ್ರತ್ತೇ ಒಂದು ಸುದ್ದಿ ಇವ್ರು ರೂಮರ್. ಹಾಸ್ಪಿಟಲ್ ಒಳಗೆ ಖರ್ಚು ಅದು ಇದು ಮಾಡಿದ ಸಲುವಾಗಿ ಇವರು ಆರ್ಥಿಕ ಮುಗ್ಗಟ್ಟದಿಂದ ಇದ್ರತ್ತ ಒಂದು ರೂಮರ್. ತದನಂತರ ಏನಾಯ್ತು, ಇಲ್ಲಿ ಬಿಜಾಪುರ ಒಳಗೆ ಇಲ್ಲಿ ಆಕಾಶವಾಣಿ ಹತ್ರ ಮನಿ ಮಾಡ್ಕೊಂಡು ಇದ್ದ ಅಂತ ಹೇಳಿ ನಮಗೆ ಒಂದು ಸುದ್ದಿ ಇತ್ತು. ಅದು ಎಲ್ಲಿ? ಬಿಜಾಪುರ ಒಳಗೆ ಇಲ್ಲೇ ಸೆಟ್ಲ್ ಆಗ್ಯಾರ ಬಿಜಾಪುರದಾಗ ಅಂತ ಹೇಳಿ. ಸೆಟ್ಲ್ ಆಗಿ ಇತ್ತಿತ್ತಲಾಗಿ ಏನದಲ್ಲ ಇವ್ರೇನದಲ್ಲ ಚಂದಪ್ಪ ಹರಿಜನ್ನ ಸೋದರ ಬಸವರಾಜನವ್ರಿಗೆ ಬೊಮ್ಮನಹಳ್ಳಿ ಒಳಗ ಅಂಬೇಡ್ಕರ್ ಸರ್ಕಲ್ ಒಳಗೆ ಬರ್ಬರವಾಗಿ ಹತ್ಯೆ ಮಾಡಿ ರುಂಡ ಬೇರ್ಪಡೆ ಮಾಡಿದ್ದೇವ. ಅದಕ್ಕೆ ಕಾರಣ ಏನು ಸರ್? ಅದಕ್ಕೆ ಕಾರಣಪ್ಪ ಅಂದ್ರೆ ಇವ್ರು ಏನಾಯ್ತು, ಚಂದಪ್ಪ ಎನ್ಕೌಂಟರ್ದಲ್ಲಿ ಇದು ಆದಾಗ ಹತನಾದಾಗ ನಂತರ ಅವ್ರ ಹಳೆ ಮುತ್ತುರಾಜ್ ಅತ್ತಿದ್ದ, ಚಂದಪ್ಪನ ಹಳೆ ಮುತ್ತುರಾಜ್ ಅಂತ ಹೇಳಿ. ಚಂದಪ್ಪನ ಮಿಸ್ಸಸ್ ಬ್ರದರ್ ಮುತ್ತುರಾಜ್ ಅಂತ ಹೇಳಿ ಅವ್ನು ಟೀಚರ್ ಇದ್ದವ. ನನ್ನ ಕ್ಲಾಸ್ಮೇಟ್ ಅವ 8th 9th 10th. ಆ ಮಾಸ್ತರ್ ಏನದಲ್ಲ ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ಶಿಕ್ಷಕ ಆಗಿದ್ರು ಅವರು.
ಹ್ಮ್ ಹ್ಮ್ ಅವನ ಆದ ನಂತರ ಚಂದಪ್ಪ ಎನ್ಕೌಂಟರ್ ಹೋದ ಬಳಿಕ ಈ ಬಾಗಪ್ಪಗ ಮತ್ತು ಮುತ್ತು ಮಾಸ್ತರ್ಗ ಹ್ಮ್ ಒಂದು ಎದರಿಂದ ಒಂದು ಸ್ವಲ್ಪ ವ್ಯತ್ಯಾಸ ಬಂದಿತ್ತು ಇವರಿಗೆ. ಅದು ಹ್ಮ್ 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 ಏನೋ ಒಂದು ರುಮಾರ ಅವರು ವೆಪನ್ಸ್ ಸಲುವಾಗಿ ಅಲ್ಲಿ ಯಾವ್ದಾದ್ರು ಒಂದು ಏನು ಎದರ್ಕ್ ಬಂದಿತ್ತನೋ ಅವ್ರವ್ರಿಗೆ. ಯಾಕಂದ್ರೆ ಇವ ಬಾಗಪ್ಪ ಚಂದಪ್ಪನ ಸಂಕಟ ಇರೋವ. ಹ್ಮ್ 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 ಚಂದಪ್ಪನ ಎನ್ಕೌಂಟರ್ ಆದ ಬಳಿಕ ಮತ್ತೆ ಎಲ್ಲ ಇರೋದೆಲ್ಲ ಮೆಸೇಜ್ ಇವರಿಗೆಲ್ಲ. ಹ್ಮ್ ಈ ವಿಷಯದಾಗಿ ಮುತ್ತು ಮಾಸ್ತರ್ಗ ಅವ್ರಿಗೆ ಒಂದು ಸ್ವಲ್ಪ ವೈಮನಸ್ಸು ನಡೆದಿತ್ತು ಅಂತ ಹೇಳಿ ಒಂದು ರೂಮರ್. ಹ್ಮ್ 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 ಆವಾಗ ಮುತ್ತು ಮಾಸ್ತರ್ ಏನು ಮಾಡಿದ್ರು, ಅಲ್ಲಿ ಇಂಡಿ ತಾಲೂಕಿನೊಳಗೆ ಒಂದು ಹಳ್ಳಿ ಒಳಗೆ ಒಬ್ರೆಲ್ಲ ಇಲ್ಲ ಒಂದೇ ಕಮ್ಯುನಿಟಿ ಇದ್ದೀರಿ, ನಿಮ್ಗೆ ಅಪಸಾತ್ ಮಾಡಿಸ್ತೀವಿ ಅಂತ ಹೇಳಿ ಒಬ್ಬರು ನಡಬರ್ಕಿನವರು ಅವ್ರನ್ನ ಅಲ್ಲಿ ಕರೆಸಿ ಅಲ್ಲಿ ಮೋಸ ಮಾಡಿ ಆ ಮುತ್ತು ಮಾಸ್ತರ್ನ ಬರ್ಬರವಾಗಿ ಅಂದ್ರೆ ಪೀಸ್ ಮಾಡಿ ಆ ಮುತ್ತು ಮಾಸ್ತರ್ನ ಬರ್ಬರವಾಗಿ ಕೊಲೆ ಮಾಡಿ ಅವನ ಕಾರ್ ಒಳಗೆ ಬೌಡಿ ಹಾಕಿದ್ರು. ಅದು ಏನದಲ್ಲ ಈ ಬಾಗಪ್ಪ ಮಾಡ್ಯಾನಂತೇಳಿ ಅವನ್ನ ಕೇಸು ಹೋಯ್ತದು. ಆಗಿನ DSP ಅವಾಗ ನಾಯ್ಕ್ ಕತ್ತಿದ್ರು ಅವಾಗ ಇಂಡಿರಿ. ಆ ಟೈಮ್ದೊಳಗೆ ಆ ಕಾರ್ನೊಳಗೆ ಬೌಡಿ ಇದ್ದಾಗ ಅವ್ರು ನಮ್ಗೆ ಫೋನ್ ಮಾಡಿದ್ರು ಮಧ್ಯಾಹ್ನ ಒಳಗೆ. ಅದು ಚಂದು ಅಂತ ಹೇಳಿ ಅದ್ರ ಮ್ಯಾಗ ಕಾರಿನ ಮ್ಯಾಗ ಅವ್ರ ಮಾವನ ಹೆಸರಿತ್ತದು. ಯಾರು ಮುತ್ತು ಮಾಸ್ತರ್ ಮಾವ ಚಂದಪ್ಪ ಹರಿಜನ್. ಆ ಕಾರಿನ ಮ್ಯಾಗ ಇದು ರೆಡ್ ಕಲರ್ ಕಾರ್ ಇದೆ, ಅದ್ರ ಮ್ಯಾಗ ಚಂದೋತ್ತಿದೆ, ಅದ್ರ ಒಳಗೆ ಬೌಡಿ ಇದೆ, ಯಾರ್ದತ್ ಮಲ್ಕೊಂಡತ್ ಕೇಳಿದ್ರು ಅವರು. ಅವಾಗ ಹೇಳ್ದೆನ ಮೋಸ್ಟ್ಲಿ ಮುತ್ತು ಮಾಸ್ತರ್ಂದ ಇರ್ಬೇಕಿದ್ದು ಅಂತ ಹೇಳ್ದನ್ರಿ. ಅದು ಅವನು ಬರ್ಬರವಾಗಿ ಕೊಲೆ ಮಾಡಿದ್ರಿ. ಅದು ಆ ಕೇಸ್ ಒಳಗೆ ಇವ ಇದ್ದ, ಯಾರು ಬಾಗಪ್ಪ. ಅಂದ್ರ ಈಗ ನೀವು ಚಂದಪ್ಪ ಹರಿಜನ ಶಿಷ್ಯ ಅಂದ್ರಾಗ ಆ ಮೀನಿಂಗ್ ಇಲ್ಲಿ ನನಗೆ ಲೈಕ್ ಆಗಂಗಿಲ್ಲ. ಯಾಕಂದ್ರೆ ಚಂದಪ್ಪನ ಸೋದರಿಗೆ ಮರ್ಡರ್ ಕೇಸ್ನಾಗ ಶಾಮೀಲು, ಚಂದಪ್ಪನ ಹಳೆಯನಾಗ ಮರ್ಡರ್ ಮಾಡಿದ್ದು ಶಿಷ್ಯ ಅನ್ನಂಗಿಲ್ಲ. ಯಾಕಂದ್ರೆ ಇವನಿಗೆ ಆ ಊರೊಳಗೆ ಬ್ಯಾಡಿಗೆ ಒಳಗ ಒಂದು ಕುಟುಂಬಕ್ಕೆ ಒಬ್ಬನ್ನ ಇವನು ಕೊಲೆ ಮಾಡಿ ಸಲುವಾಗಿ ಅವ್ರನ್ನ ಇವನ್ ಬೆನ್ನ ಹತ್ತದಾಗ ರಕ್ಷಣೆಗಾಗಿ ಅವ್ರ ಬಳಿ ಹೋದವ. ಯಾರ ಹತ್ರ? ಚಂದಪ್ಪನ ಹತ್ರ. ಚಂದಪ್ಪ ಅರ್ಜನ, ಕೇಸಪ್ಪ ತವರ್ಕಡ, ಶಿವಾಜಿ ಬೋರ್ಗಿ. ಅವ್ರ ಆಶ್ರಯಕ್ಕೆ ಹೋದವ. ಅಲ್ಲಿ ಶಿಷ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ ನೀವು? ಸಾಧ್ಯನೇ ಇಲ್ಲ. ನಂತರ ಏನಾಗ್ಬಿಡ್ತು, ಇದು ಇಲ್ಲೆಲ್ಲ ಆದ ಬಳಿಕ ಇದು ಅದ ಅವನ್ ಮರ್ಡರ್ ಆಯ್ತು. ನಂತರ ಇವ ಯಾಕೆ ಅವನಿಗೆ ಮಾಡ್ದ ಮುತ್ತು ಮಾಸ್ತರ್ ಅಲ್ಲಕ್ಕ, ಇಲ್ಲಿ ಬಾಗಪ್ಪನ ಹಳೇದರು ಅಂದ್ರೆ ಒಬ್ಬ ಅವರ ಮಗಳ ಗಂಡ ಮತ್ತು ಇನ್ನೊಬ್ಬ ಅವ್ರ ಅಕ್ಕನ ಮಗ ಇಬ್ರು ಕೋರ್ಟಿಗೆ ಬಂದೆ, ಸಿಂದಗಿ ಕೋರ್ಟಿಗೆ ರೀ. ಕೋರ್ಟಿಗೆ ಬಂದಾಗ ಆ ಎರಡೂ ಹುಡುಗರನ್ನ ಅಂದ್ರೆ ಬಾಗಪ್ಪನ ಹಳೇದರಿಗೆ ಕೋರ್ಟ್ ಮುಗಿಸ್ಕೊಂಡು ಸೈಕಲ್ ಮೋಟರ್ ಮ್ಯಾಗ 2 ವೀಲರ್ ಮ್ಯಾಗ ಹೋಗೋ ಮುಂದ ರಾಂಪುರ್ ಹತ್ರ ಬರ್ಬರವಾಗಿ ಅವ್ರನ್ನಿಬ್ಬರು ಕೊಲೆ ಆಯ್ತು. ಆ ಕೊಲೆ ಏನದಲ್ಲ ಈ ಮುತ್ತು ಮಾಸ್ತರ್ನ ಸಂಬಂಧಿಕರು ಮಾಡ್ಯಾರ ಅಂತೇಳಿ ಇವನಿಗೆ ಅದನ್ನ ಸಿಟ್ಟ. ಸರ್, ಈಗ ಚಂದಪ್ಪ ಹರಿಜನ್ ಹತ್ಯೆ ಆಗಿದೆ, ಬಾಗಪ್ಪ ಹರಿಜನ್ ಹತ್ಯೆ ಆಗಿದೆ. ಈಗಲಾದ್ರೂ ಭೀಮಾ ತೀರದಲ್ಲಿ ಈ ಭೀಭತ್ಸ ಆಕ್ರೋಶ ಇವೆಲ್ಲ ತಣಿತವ ಅಂತ? ಈಗ 100% ಈಗಿನ SP ಅವರು ಇಲ್ಲ ಹೆಂಗದಪ್ಪ ಅಂದ್ರ ಪೊಲೀಸ್ ಇಲಾಖೆ ಯಾವಾಗ ಒಂದು ಇದು ಇರ್ತದಲ್ಲ ಭದ್ರತೆ ಅವ್ರನ್ನ ಆ ಭಯಭೀತಿ ಏನಿರ್ತಾರಲ್ಲ ಅಲ್ಲಿ ಸೈಲೆಂಟ್ ಇರ್ತಾರೆ ಇಲ್ಲಿ. ಸರಿ ಸರ್. ಈಗ ನಿಂಬಾಳ್ಕರ್ ಅವ್ರು ಬಂದಾರ, ಅವ್ರು ಬಂದ ಬಳಕ ಇದನ್ನ ಆಯ್ತು ಈಗ. ಖರೆ ಸರ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇಷ್ಟೊತ್ತು ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.